ಆನ್ಲೈನಲ್ಲಿ ನೋಡ್ತಿರುವ ವಿದ್ಯಾರ್ಥಿಗಳು ಈ ಪರೀಕ್ಷೆನ ನೀವು ಬರೆದಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ತಿರೋ ಮಕ್ಕಳು ಸಹ ಈ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಮೊದಲು ಆ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ನಂತರ ಈ ವಿಡಿಯೋನ ನೋಡಿ. ಮಕ್ಕಳ ಇಂದಿನ ತರಗತಿಯಲ್ಲಿ ಭಾಷೆ ಕಿರುಪರೀಕ್ಷೆ 3 ಅದರ ವಿವರಣೆಯನ್ನು ನೋಡೋಣ. ಧರ್ಮದ ಆಧಾರಿತವಾಗಿ ಎರಡು ಕಿರುಪರೀಕ್ಷೆಗಳನ್ನು ನೀವು ಬರೆದಿದ್ರಿ. ಇದು ಅದರಲ್ಲಿ ಇನ್ನೂ ಒಂದೇ ಒಂದು ಧರ್ಮ ಉಳಿದಿತ್ತು, ಅದು ಜುದಾಯಿ ಧರ್ಮ, ಜುದಾಯಿಸಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆದರೆ ನಾವು ಅದನ್ನು ಆ ಧರ್ಮದ ಬಗ್ಗೆ ಒಂದು ವಾಕ್ಯವೃಂದ ಇತ್ತು. ಏನಂತ ಬರೆದಿದ್ವಿ ಅದರಲ್ಲಿ, ಏನಂತ ನೋಡಿದ್ವಿ? 3000 ವರ್ಷಗಳ ಹಿಂದೆ ಸ್ಥಾಪನೆಯಾದ ಜುದಾಯಿಸಮ್ ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ. ಯಹೂದಿಗಳು ಒಂದೇ ದೇವರನ್ನು ನಂಬುತ್ತಾರೆ ಮತ್ತು ಅವರ ಪವಿತ್ರ ಪುಸ್ತಕವಾದ ಟೋರಾದ ಬೋಧನೆಗಳನ್ನು ಅನುಸರಿಸುತ್ತಾರೆ. ಟೋರಾ ಅಂತ 3-4 ಸರಿ ಬಂದಿತ್ತು ಪುಸ್ತಕದಲ್ಲಿ. ಈ ಕ್ರಿಶ್ಚಿಯನರ ಪುಸ್ತಕ ಬೈಬಲ್, ರೈಟ್? ಕ್ರಿಶ್ಚಿಯನರ ಪುಸ್ತಕ ಬೈಬಲ್, ಮುಸಲ್ಮಾನರ ಪವಿತ್ರ ಗ್ರಂಥ ಕುರಾನ್. ಅದರ ಜಾಗಗಳಲ್ಲಿ ಈ ಟೋರಾ ಅನ್ನೋದು ಬರ್ತಿತ್ತು ಅವಾಗವಾಗ. ನಮಗೆ ಗೊತ್ತಿಲ್ಲ ಅಂತಿದ್ವಿ ನಾವು. ಟೋರಾ ನೋಡ್ರಿ ಯಾರಿಗೆ ಸೇರುತ್ತೆ ಅದು ಪುಸ್ತಕ? ಟೋರಾ ಜುದಾಯಿಗಳಿಗೆ ಸೇರುತ್ತದು. ಜುದಾಯಿಸಮ್ ಆ ಒಂದು ಧರ್ಮಕ್ಕೆ ಸೇರ್ತದೆ, ಆಯಿತಾ? ಈಜಿಪ್ಟಿನಿಂದ ನಿಮಗೆ ಗೊತ್ತಾ? ಓಕೆ, ಈಜಿಪ್ಟ್ ಅನ್ನೋದು ದೇಶ ಗೊತ್ತಾ? ಈಜಿಪ್ಟ್ ಮಮ್ಮಿಗಳಿರ್ತಾವೆ ನೋಡಿರ? ಮಮ್ಮಿ ಅಂದರೆ ಗೊತ್ತಾ ನಿಮಗೆ? ಮಮ್ಮಿ ಅಂದರೆ ಗೊತ್ತಾ? ಯಾರಿಗೆ ಗೊತ್ತಿಲ್ಲ ಮಮ್ಮಿ ಅಂದರೆ? ಆ ಮಮ್ಮಿ ಅಂದರೆ ನಮ್ಮ ಮನೇಲಿರ್ತಾರಲ್ಲ ನಮ್ಮ ಮಮ್ಮಿ, ಅವರಲ್ಲ. ಮಮ್ಮಿ ಅಂದರೆ ಈಜಿಪ್ಟಲ್ಲಿ ಮಹಾರಾಜರು ಯಾರ್ಯಾರಿದ್ರು ಅವರಿಗೊಂದು ನಂಬಿಕೆ ಇತ್ತು, ಸತ್ತ ಮೇಲೂ ಸಹ ಒಂದು ಜೀವನ ಇದೆ ಅಂತ. ಅವರು ಸತ್ತ ಮೇಲೆ ಏನು ಮಾಡ್ತಿದ್ರು, ಅವ್ರನ್ನ ಮಣ್ಣು ಮಾಡ್ತಾಯಿದ್ದಿದ್ದಿಲ್ಲ. ಅವ್ರಿಗೆ ಪಿರಮಿಡ್ ಕಟ್ಬಿಟ್ಟು ಅದರೊಳಗಡೆ ಒಂದು ಚೇಂಬರ್ ಥರ, ಒಂದು ರೂಮ್ ಥರ ಕಟ್ಬಿಟ್ಟು ಅದರೊಳಗಡೆ ಅವ್ರ ಜೊತೆ ಇನ್ನೂ ಇಬ್ಬರನ್ನ ಕಳಿಸ್ತಿದ್ರು ಜೀವಂತವಾಗಿ. ಬದುಕಿದ್ರು ಸಹ ಅವರಿಬ್ಬರು ಜೀವಂತವಾಗಿ ಅವ್ರನ್ನ ಮುಚ್ಚಿಬಿಡ್ತಿದ್ರು ಅವ್ರ ಜೊತೆಗೆ ಇಟ್ಟು. ಅವ್ರು ಹೋಗ್ಬೇಕಾದ್ರೆ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಅವ್ರ ಜೊತೆಗೆ ಕಳಿಸ್ಕೊಡ್ತಿದ್ರು ಊಟ. ಯಾಕಂದರೆ ರಾಜ ಆಮೇಲೆ ಸತ್ತ ಮೇಲೆ ಅವನು ಸತ್ತ ಮೇಲೂ ಜೀವನ ಇದೆಯಲ್ಲ ಇನ್ನೊಂದು ಲೋಕದಲ್ಲಿ, ಆ ಲೋಕದಲ್ಲಿ ಅವನಿಗೆಲ್ಲ ಅದು ಬೇಕಾಗುತ್ತಂತ ಅವನಿಗೆ ಕೊಟ್ಟು ಕಳಿಸ್ತಿದ್ರು. ಅದೆಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳ ಗೊತ್ತಿಲ್ಲ. ಆದರೆ ರಾಜನ್ನ ಹಾಗೇ ಅವ್ರನ್ನ ಕಳಿಸ್ತಿದ್ದಿಲ್ಲ. ಅವನ ದೇಹವನ್ನು ಒಂದು ವಿಶೇಷ ಪಟ್ಟೆಯಲ್ಲಿ ಸುತ್ತಬಿಟ್ಟು ಅದನ್ನು ಒಂದು ಶರೀರ ಕೊಳಿತಾನೇ ಇದ್ದಿದ್ದಿಲ್ಲ. ಸುಮಾರು 3000 ವರ್ಷ 4000 ವರ್ಷದ ಹಿಂದಿರುವ ಮಮ್ಮಿಗಳು ಸಿಕ್ಕಿದಾವೆ. ಏನೇನೂ ಆಗಿಲ್ಲ, ಅವತ್ತು ಹೇಗಿದ್ದವು ಹಾಗೇ ಇದ್ವವು. ಆ ಥರ ಮಮ್ಮಿಗಳು ಸಿಕ್ಕಿದವು, ಆಯಿತಾ? ಅವಕ್ಕೆ ಮಮ್ಮಿಗಳಂತ ಕರಿತೀವಿ. ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವ ನದಿ? ವೆರಿ ಗುಡ್. ಅದು ಸಹ ಈಜಿಪ್ಟ್ ಮೂಲಕ ಹೋಗುತ್ತೆ. ಅದು ನೈಲ್ ನದಿ ಭಾಳಷ್ಟು ರಾಷ್ಟ್ರಗಳ ಮೂಲಕ ಪಾಸಾಗುತ್ತೆ, ಆಯಿತಾ? ಒಂದು ದೇಶ ಅಲ್ಲ, ಭಾಳಷ್ಟು ದೇಶಗಳ ಮುಖಾಂತರ ಪಾಸಾಗುತ್ತೆ ನೈಲ್ ನದಿ. ಭಾಳ ಉದ್ದ ನದಿ ಅದು. ಈಜಿಪ್ಟ್ ಮೂಲಕನೂ ಸಾಗುತ್ತೆ. ಆ ನೈಲ್ ನದಿ ಒಂದು ಕಾರಣದಿಂದಾಗಿ ಈಜಿಪ್ಟಿನಲ್ಲಿ ನಾಗರಿಕತೆ ಅನ್ನೋದು ಭಾಳ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇತ್ತು. ಇವತ್ತೇ ನಾವು ಪಿರಮಿಡ್ಗಳೆಲ್ಲ ನೋಡ್ತಿದ್ದೀವಲ್ಲ, ನೈಲ್ ನದಿಯ ದಂಡೆಯ ಮೇಲೆ ಇದ್ದಾವೆ ಅವೆಲ್ಲವು, ಆಯಿತಾ? ಈಜಿಪ್ಟಿನಿಂದ ನಾವು ಯಾರ ಬಗ್ಗೆ ಓದ್ತಿದ್ವಿ? ಬನ್ನಿ ವಾಪಸ್ ಬನ್ನಿ, ಗದ್ದೆ ಬಗ್ಗೆ ಬರೋಣ ವಾಪಸ್ಸು. ಈಜಿಪ್ಟಿನಿಂದ ಇಸ್ರೇಲರು ತಪ್ಪಿಸಿಕೊಂಡಿದ್ದನ್ನು ನೆನಪಿಸುವ ಪಾಸ್ ಓವರ್. ಈಜಿಪ್ಟ್ನಿಂದ ಇಸ್ರೇಲ್ನವರು ತಪ್ಪಿಸಿಕೊಂಡದ್ದನ್ನು ನೆನಪಿಸುವ ಪಾಸ್ ಓವರ್ ಮತ್ತು ಬೆಳಕಿನ ಹಬ್ಬವಾದ ಹನುಕ್ಕಾದಂತಹ ಪ್ರಮುಖ ರಜಾ ದಿನಗಳನ್ನು ಅವರು ಆಚರಿಸುತ್ತಾರೆ. ಹನುಕ್ಕಾ ಅನ್ನೋದು ಒಂದು ಪದ ಬಂದಿತ್ತು ಹಳೆಯ ಗದ್ಯ ಭಾಗಗಳಲ್ಲಿ, ಹೌದಾ? ಹನುಕ್ಕಾ ಅನ್ನೋದು ಹಬ್ಬ ಯಾರ್ದದು? ಜುದಾಯಿ ಧರ್ಮದಲ್ಲಿರುವಂತಹ ಹಬ್ಬ. ಪ್ರಾರ್ಥನೆ ಮಾಡಲು, ತೋರಾವನ್ನು ಓದಲು ಮತ್ತು ತಮ್ಮ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲು ಯಹೂದಿಗಳು, ನೋಡ್ರಿ ಯಹೂದಿಗಳಂದರೆ ಯಾರು? ಜುದಾಯಿ ಧರ್ಮವನ್ನು ಯಾರು ಪಾಲಿಸ್ತಾರೆ ಅವ್ರಿಗೇನಂತೀವಿ? ಯಹೂದಿಗಳು ಅಂತ ಕರಿತೀವಿ. ಹಿಂದೂ ಧರ್ಮವನ್ನು ಪಾಲಿಸುವವರಿಗೆ ಹಿಂದೂಗಳು, ಇಸ್ಲಾಂ ಧರ್ಮವನ್ನು ಪಾಲಿಸುವವರಿಗೆ ಮುಸ್ಲಿಮರು, ಹೌದಾ? ಹೆಸರಾಗಿದೆ. ಕ್ರೈಸ್ತ ಧರ್ಮವನ್ನು ಪಾಲಿಸುವವರಿಗೆ ಕ್ರಿಶ್ಚಿಯನ್ನರು ಅಂತ ಕರಿತೀವಿ. ಇಲ್ಲಿ ಜುದಾಯಿ ಧರ್ಮವನ್ನು ಪಾಲಿಸುವವರಿಗೆ ಏನಂತ ಕರಿತೀವಿ? ಯಹೂದಿಗಳು. ಯಹೂದಿಗಳು ಸೆನಗಾಗ್ಗಳಲ್ಲಿ ಹಿಂದೂಗಳಿಗೆ ದೇವಾಲಯ, ಮುಸಲ್ಮಾನರಿಗೆ ಮಸೀದಿಗಳು, ಹೌದಾ? ಕ್ರಿಶ್ಚಿಯನರಿಗೆ ಚರ್ಚ್ಗಳು, ಜೈನರಿಗೆ ಮಠಗಳು, ಆಮೇಲೆ ಈ ನಮ್ಮ ಯಹೂದಿಗಳಿಗೆ ಸಿನಗಾಗ್ಗಳು. ಏನದು? ಸಿನಗಾಗ್ಗಳಲ್ಲಿ
ಒಟ್ಟುಗೂಡುತ್ತಾರೆ. ಡೇವಿಡ್ನ ನಕ್ಷತ್ರವು ಜುದಾಯಿಸಂನ ಸಾಮಾನ್ಯ ಸಂಕೇತವಾಗಿದ್ದು ದೇವರೊಂದಿಗಿನ ಅವರ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ. ಇದು ಅವರ ಸಂಕೇತ. ಹಿಂದೂ ಧರ್ಮಕ್ಕೆ ಸಂಕೇತ ಒಂದೊಂದ್ಸರಿ ಓಂ ಅಂತ ತೋರಿಸ್ತಾರೆ, ಒಂದೊಂದ್ಸರಿ ಸ್ವಸ್ತಿಕ್ ಸಿಂಬಲ್ ತೋರಿಸ್ತಾರೆ, ಹೌದಾ? ಈ ಜುದಾಯಿಸಮ್ಗೆ ಇರುವ ಸಂಕೇತ ಏನಿದು ಈ ಥರ ಇದೆ. ಹಿಂದೊಮ್ಮೆ ನೋಡಿದ್ವಿ, ಒಂದು ಧರ್ಮಕ್ಕೆ 9 ಬಿಂದುವಿನ ನಕ್ಷತ್ರ ಇತ್ತು. ಯಾವ ಧರ್ಮ ಅದು? ಬಹಾಯಿ ಧರ್ಮ. ಸಿಖ್ ಧರ್ಮ ಅಲ್ಲ, ಬಹಾಯಿ ಧರ್ಮ. ವೆರಿ ಗುಡ್. ಬಹಾಯಿ ಧರ್ಮಕ್ಕೆ 9 ಬಿಂದುವಿನ ನಕ್ಷತ್ರ ಇರ್ತಿತ್ತು. ಇಲ್ಲಿ ನಮ್ಮ ಜುದಾಯಿ ಧರ್ಮಕ್ಕೆ ಇದು ಡೇವಿಡ್ನ ನಕ್ಷತ್ರ ಅಂತ. ಇದು ಎಂಥ ನಕ್ಷತ್ರ? ಡೇವಿಡ್ನ ನಕ್ಷತ್ರ. ಇದು ಅವರ ಸಂಕೇತವಾಗಿದೆ. ಜುದಾಯಿ ಧರ್ಮದಲ್ಲಿ ಆಚರಣೆಗಳು ಮಾಡ್ತಿರುವವರನ್ನ ಈ ಥರ ನೋಡ್ತಿದ್ರೆ ಯಹೂದಿಗಳೆಲ್ಲ ಸೇರಿದ್ದಾರೆ. ಅವರು ತಮ್ಮದೇ ಆದ ಆಚರಣೆಯಲ್ಲಿ ತೊಡಗಿದ್ದಾರೆ. ಅವರ ಪವಿತ್ರ ಗ್ರಂಥದ ಹೆಸರೇನು ಮಕ್ಕಳೇ? ಟೋರಾ. ವೆರಿ ಗುಡ್. ಇದರ ಮೇಲೆ ಆಧಾರಿತವಾಗಿ ಪ್ರಶ್ನೆಗಳಿದ್ವು. ನೋಡೋಣ. ಮೊದಲನೇ ಪ್ರಶ್ನೆ ಏನಂತ ಇದೆ? ಯಹೂದಿಗಳು ಯಾವ ಪುಸ್ತಕದ ಬೋಧನೆಗಳನ್ನು ಅನುಸರಿಸುತ್ತಾರೆ? ಟೋರಾ. ಕರೆಕ್ಟ್. ಟೋರಾ. ಪ್ರೊನೌನ್ಸಿಯೇಷನ್ ಮುಖ್ಯ, ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ. ಏನು ಉಚ್ಚಾರಣೆ ಇದೆ ಅದು ಬಹಳ ಮುಖ್ಯ. ಯಹೂದಿಗಳು ಯಾವ ರಜಾ ದಿನವನ್ನು ಈಜಿಪ್ಟಿನಿಂದ ತಪ್ಪಿಸಿಕೊಂಡಿದ್ದನ್ನು ಎಂದು ನೆನೆಸುತ್ತಾರೆ? ಪಾಸ್ ಓವರ್ ಅಲ್ವಾ ಮಕ್ಕಳೇ? ಈಜಿಪ್ಟಿನಿಂದ ಇಸ್ರೇಲರು ತಪ್ಪಿಸಿಕೊಂಡಿದ್ದನ್ನು ನೆನಪಿಸುವ ಪಾಸ್ ಓವರ್ ಹಬ್ಬವನ್ನು ನೆನಪಿಸುತ್ತಾರೆ. ಪಾಸ್ ಓವರ್. ಹನುಕ್ಕ ಎಂಬ ಹಬ್ಬವು ಯಾವ ಧರ್ಮದ ಶ್ರದ್ಧಾ ಆಚರಣೆ? ಹನುಕ್ಕ ಯಾವ ಧರ್ಮಕ್ಕೆ ಸೇರಿದೆ? ಜುದಾಯಿಸಮ್. ಅದ್ರ ಬಗ್ಗೆನೇ ಓದಿದ್ದೀವಿ ನಾವು ಮಕ್ಕಳೇ. ಹನುಕ್ಕ ಯಾವ ಧರ್ಮಕ್ಕೆ ಸೇರ್ತದೆ? ಜುದಾಯಿಸಮ್ ಧರ್ಮಕ್ಕೆ ಸೇರ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲು. ಯಹೂದಿಗಳು ಪ್ರಾರ್ಥನೆ ಮಾಡಲು ಮತ್ತು ತೋರಾವನ್ನು ಓದಲು ಎಲ್ಲಿ ಒಟ್ಟುಗೂಡ್ತಾರೆ? ಸಿನಗಾಗ್ಗಳಲ್ಲಿ. ಎಲ್ಲಿ ಒಟ್ಟುಗೂಡ್ತಾರೆ? ಸಿನಗಾಗ್ಗಳಲ್ಲಿ. ಡೇವಿಡ್ನ ನಕ್ಷತ್ರವು ಯಾವ ಧರ್ಮದ ಸಂಕೇತ? ಜುದಾಯಿಸಮ್. ನೇರ ಪ್ರಶ್ನೆ ಇದಾವೆ ಇದರಲ್ಲಿ. ಕಷ್ಟ ಇರೋದಂಥದ್ದು ಏನೂ ಇಲ್ವಾ? ತಾನೆ, ಕಷ್ಟ ಇರೋದಂಥದ್ದು ಏನೂ ಇಲ್ಲ. ಜುದಾಯಿಸಮ್. ಆಪ್ಷನ್ ಸಿ ಜುದಾಯಿಸಮ್ ಇದಕ್ಕೆ ಸರಿಯಾದ ಉತ್ತರ. ಒಂದು ಹೋಗ್ಬೋದಾ ಮಕ್ಕಳೇ? ವಾಕ್ಯವೃಂದ 2ಕ್ಕೆ ಹೋಗೋಣ. ವಾಕ್ಯವೃಂದ 2 ನಮ್ಮ ರಾಷ್ಟ್ರ ಚಿಹ್ನೆಗಳ ಬಗ್ಗೆ ಇತ್ತು. ಭಾರತವು ತನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿನಿಧಿಸುವ ಅನೇಕ ರಾಷ್ಟ್ರೀಯ ಚಿಹ್ನೆಗಳನ್ನು ಹೊಂದಿದೆ. ಆಯಿತಾ? ಭಾರತವು ತನ್ನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿನಿಧಿಸುವ ಅನೇಕ ರಾಷ್ಟ್ರೀಯ ಚಿಹ್ನೆಗಳನ್ನು ಹೊಂದಿದೆ. ಭಾರತದ ರಾಷ್ಟ್ರಧ್ವಜವನ್ನು ತಿರಂಗ ಎಂದು ಕರೆಯಲಾಗುತ್ತದೆ. ಇದು 3 ಬಣ್ಣಗಳನ್ನು ಹೊಂದಿದೆ: ಕೇಸರಿ, ಬಿಳಿ ಮತ್ತು ಹಸಿರು. ಮಧ್ಯದಲ್ಲಿ ನೀಲಿ ಅಶೋಕ ಚಕ್ರವಿದೆ. ಮಧ್ಯದಲ್ಲಿ ನೋಡಿದ್ದೀರಾ ಒಂದು ಚಕ್ರ ಇರ್ತದೆ. ಆ ಚಕ್ರದೊಳಗೆ ಎಷ್ಟು ಮುಳ್ಳಿರ್ತವೆ? ವೆರಿ ಗುಡ್. ರಾಷ್ಟ್ರೀಯ ಪ್ರಾಣಿಯು ಬಂಗಾಳದ ಹುಲಿ. ಇದು ಶಕ್ತಿಯನ್ನು ಸಂಕೇತಿಸುತ್ತದೆ. ಇದು ಶಕ್ತಿಯನ್ನು ಸಂಕೇತಿಸುತ್ತದೆ. ಅಷ್ಟೇ ಸಾಕಿತ್ತು. ಶಕ್ತಿ ಮತ್ತು ಅನ್ನೋದು ಬೇಡ. ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇದ್ದರೆ ಇದನ್ನು ತೆಗೆದುಬಿಟ್ರಿ. ಇದು ಶಕ್ತಿಯನ್ನು ಸಂಕೇತಿಸುತ್ತದೆ ಅಂತ ಮಾಡ್ಕೊಬಿಡಿ, ಸರಿನಾ? ಸುಂದರವಾದ ಗರಿಗಳಿಗೆ ಹೆಸರುವಾಸಿಯಾದ ನವಿಲು ರಾಷ್ಟ್ರೀಯ ಪಕ್ಷಿಯಾಗಿದೆ. ಸುಂದರವಾದ ಗರಿಗಳಿಗೆ ಹೆಸರುವಾಸಿಯಾದ ನವಿಲು ರಾಷ್ಟ್ರೀಯ ಪಕ್ಷಿಯಾಗಿದೆ. ನವಿಲು ಗರಿ ಇಟ್ಕೊಂಡಿದ್ದೀರಾ ಯಾವಾಗಾದರೂ? ಪುಸ್ತಕದೊಳಗೆ ನೀವು ಇಡ್ತೀರಾ? ಓ ಗ್ರೇಟ್. ಮುಂದುವರಿತಿದೆ ಅದು. ಕೆಸರಿನ ನೀರಿನಲ್ಲಿ ಬೆಳೆಯುವ ಕಮಲವು ರಾಷ್ಟ್ರೀಯ ಹೂವಾಗಿದ್ದು ಶುದ್ಧತೆಯನ್ನು ಸಂಕೇತಿಸುತ್ತದೆ. ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದ ಜನಗಣಮನ ರಾಷ್ಟ್ರೀಯ ಗೀತೆಯಾಗಿದೆ. ಗೊತ್ತಾ ಮಕ್ಕಳೇ? ಇದೆಲ್ಲ ನಮಗೆ ಪರಿಚಯ ಇರ್ತಕ್ಕಂಥ ವಿಷಯನೇ ಇದು. ರಾಷ್ಟ್ರೀಯ ಮರ ಯಾವುದು ಮಕ್ಕಳೇ? ರಾಷ್ಟ್ರೀಯ ಪಕ್ಷಿ? ರಾಷ್ಟ್ರೀಯ ಹಣ್ಣು? ರಾಷ್ಟ್ರೀಯ ಹೂವು? ರಾಷ್ಟ್ರೀಯ ನದಿ? ಗಂಗಾ ನದಿ. ಮತ್ತು ಇದು ನಮ್ಮ ಧ್ವಜ, ರಾಷ್ಟ್ರಧ್ವಜ. ಇದು ರಾಷ್ಟ್ರೀಯ ಪ್ರಾಣಿ. ಆಮೇಲೆ ಇದು ಹಾಕಿ, ರಾಷ್ಟ್ರೀಯ ಆಟ. ಹಾಕಿ ರಾಷ್ಟ್ರ ಆಟ ಅಂತ ಇನ್ನೂ ಘೋಷಣೆ ಮಾಡಿಲ್ಲ ಅಧಿಕೃತವಾಗಿ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅದು ಅಧಿಕೃತವಾಗಿ ಎಲ್ಲೂ ಘೋಷಣೆ ಮಾಡಿಲ್ಲ. ಬಟ್ ಪ್ರಚಲಿತವಾಗಿ ಎಲ್ಲರೂ ಹೇಳ್ತಿರೋದು ರಾಷ್ಟ್ರೀಯ ಆಟ ಹಾಕಿ ಅಂತ ಹೇಳ್ತಾರೆ. ಇದು ನಮ್ಮ ನಗದಿನ ಒಂದು ಸಂಕೇತ. ಅದು ನಮ್ಮ ಲಾಂಛನ, ರಾಷ್ಟ್ರೀಯ ಲಾಂಛನ. ಬನ್ನಿ,
ಈ ಗದ್ಯ ಭಾಗದ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಭಾರತದ ರಾಷ್ಟ್ರಧ್ವಜವನ್ನು ಏನೆಂದು ಕರೆಯುತ್ತಾರೆ? ತಿರಂಗ ಅಂತಲೂ ಕರೀತಾರೆ. ಆಯಿತಾ? ತಿರಂಗ ಅಂತಲೂ ಕರಿಬೋದು. ತ್ರಿವರ್ಣ ಅಂತೂ ಕರೆದ್ರೆ ತಪ್ಪೇನಿಲ್ಲ. ಬಟ್ ತಿರಂಗ ಗದ್ಯ ಭಾಗದಲ್ಲಿ ಪ್ರಯೋಗ ಆಗಿರುವ ಪದ. ತ್ರಿವರ್ಣ ಅಂದರೂ ತಪ್ಪೇನಾಗಲ್ಲ. ತ್ರಿವರ್ಣ ಧ್ವಜ ಅಂತ ಕರಿತೀವಿ. ತ್ರಿವರ್ಣ ಧ್ವಜ ಅಂದರೂ ತಪ್ಪಿಲ್ಲ. ಆದರೆ ಗದ್ಯ ಭಾಗದಲ್ಲಿ ಪ್ರಯೋಗ ಆಗಿರೋ ಪದ ಯಾವುದು? ತಿರಂಗ ಅಂತ ಪ್ರಯೋಗ ಆಗಿದೆ. ಅದಕ್ಕೆ ಹೋಲಿಕೆ ಆಗೋ ರೀತಿಯೇ ನಾವು ಉತ್ತರ ಕೊಡಬೇಕಲ್ಲಿ. ಸರಿನಾ? ಬಂಗಾಳದ ಹುಲಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಭಾರತ. ಗದ್ಯ ಭಾಗದಲ್ಲಿ ಓದಿದ್ದೀವಿ ಮಕ್ಕಳೇ. ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ ಅಲ್ಲ, ಬಂಗಾಳದ ಹುಲಿ. ಆಯಿತಾ? ಯಾವ ಹೂವು ಭಾರತದಲ್ಲಿ ಶುದ್ಧತೆಯನ್ನು ಸಂಕೇತಿಸುತ್ತದೆ? ಕಮಲ್ದು ನೋಡಿದ್ದೀರಾ ಯಾರಾದರೂ? ನಿಜವಾಗ್ಲೂ ನೋಡಿದ್ದೀರಾ? ಕೆಸರಲ್ಲಿ ನೋಡಿದ್ದೀರಾ? ಸುತ್ತ ಎಷ್ಟು ಕೆಸರಿರುತ್ತೆ, ಅದೊಂದು ಮಾತ್ರ ಎಷ್ಟು ಕ್ಲೀನಾಗಿರುತ್ತೆ. ಅದ್ರ ಮೇಲೆ ನೀರು ಹಾಕಿದ್ರೂ ನೀರು ನಿಲ್ಲೋದಿಲ್ಲ. ನೋಡಿದ್ದೀರಾ? ನೀರು ಹಾಕಿದ್ರೂ ಹಂಗೆ ಜಾರಿ ಬಿದ್ದುಬಿಡುತ್ತೆ. ಅಷ್ಟು ಕ್ಲೀನ್ ಇರುತ್ತದು. ಪೂಜೆ ಕಾಣಿದ್ರ. ಮತ್ತು ಯಾವತ್ತೂ ನೀವು ಕಿತ್ಕೊಂಬರಕ್ಕೆ ಹೋಗ್ಬಿಡ್ರಿ. ಅಲ್ಲಿ ಕೆಸರು ಇರುತ್ತಲ್ಲ, ಕೆಸರು ಮುಳುಗ್ಬಿಡ್ತೀರಿ ನೀವು. ಅದನ್ನು ತೇಲುತ್ತೆ, ನೀವು ಒಳಗೆ ಹೋಗ್ಬಿಡ್ತೀರಿ. ಹುಷಾರಾಗಿರ್ಬೇಕಂತ ಸಹ ಅಂಥ ಜಾಗಗಳಲ್ಲಿ ಹಾವುಗಳು ಜಾಸ್ತಿ ಇರ್ತಾವೆ. ಎಲೆ ಕೆಳಗಡೆನೇ ಹಾವು ಇರ್ತವೆ, ನೀವು ನೋಡಿರಲ್ಲ. ಆ ನೀರು ಮೇಲೆ ತೇಲ್ತಿರುತ್ತಲ್ಲ ಒಂದೊಂದ್ಸರಿ ಕಮಲ, ಆ ಎಲೆ ಕೆಳಗಡೆ ಎಲೆ ಮೇಲೇ ಕುಂತಿರ್ತಾವೆ ಹಾವುಗಳು. ಹಸಿರು ಕಲರ್ ಆಗಿರ್ತವೆ. ಹೋಗ್ಬಾರ್ದು ಅಂಥ ಜಾಗಗಳಲ್ಲೆಲ್ಲ. ಓಕೆ, 4ನೇ ಪ್ರಶ್ನೆ. ಜನಗಣ ಮನ ಹಿನ್ನೆಲೆಯು ಯಾರು ಬರೆದಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್. ವೆರಿ ಗುಡ್, ವೆರಿ ಗುಡ್. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಮಯೂರ. ಮಯೂರ ಅನ್ನೋದು ನವಿಲಿನ ಸಮಾನಾರ್ಥಕ ಪದ. ಸಮಾನಾರ್ಥಕ ಪದಗಳು ಮುಂದಿನ ಗದ್ಯ ಭಾಗಗಳು ಬರ್ತವೆ. ಆಯಿತಾ? ನವಿಲಿಗೆ ಇನ್ನೊಂದು ಹೆಸರು ಮಯೂರ. ಮಯೂರ ವರ್ಮ ಗೊತ್ತಾ? ಒಬ್ಬ ರಾಜ ಇದ್ದ. ಕದಂಬ ಸಾಮ್ರಾಜ್ಯದಲ್ಲಿ ಮಯೂರ ಶರ್ಮಾ ಅಂತ ಒಬ್ಬ ರಾಜ ಇದ್ದ. ಕನ್ನಡದಲ್ಲಿ ಒಂದು ಪಿಕ್ಚರು ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಮಯೂರ ಅಂತ ಒಂದು ಭಾಳ ಒಳ್ಳೆ ಪಿಕ್ಚರ್ ಇದೆ. ತೋರಿಸ್ತೀನಿ ಒಂದಿನ ನಿಮಗೆ. ಓಕೆ, 3ನೇ ವಾಕ್ಯವೃಂದಕ್ಕೆ ಹೋಗೋಣ ಮಕ್ಕಳೇ. 2 ಕ್ಲಿಯರ್ ಆಗಿದೆಯಲ್ಲ? 2 ವಾಕ್ಯವೃಂದ ಅರ್ಥ ಆಗಿದೆಯಲ್ಲ? ಏನಾದರೂ ಸಮಸ್ಯೆ ಇದೆಯಾ? ನೇರ ಪ್ರಶ್ನೆಗಳಿದ್ದು ಸುಲಭ ವಾಕ್ಯವೃಂದ ಇತ್ತು. ಬಾಲಾಜಿ, ಭಾರತವು ಜನರನ್ನು ಒಗ್ಗೂಡಿಸುವ ಅನೇಕ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುತ್ತದೆ. ನಮ್ಮಲ್ಲಿ ರಾಷ್ಟ್ರೀಯ ಹಬ್ಬಗಳಿದಾವೆ ಗೊತ್ತಾ ಮಕ್ಕಳೇ? ಹಬ್ಬಗಳಿದಾವೆ ಗೊತ್ತಾ? ಯುಗಾದಿ, ದೀಪಾವಳಿ, ರಂಜಾನು, ಈದ್ ಅಲ್ ಫಿತರ್, ವೇಸಕ್, ಹೌದಾ? ಇವೆಲ್ಲ ಹಬ್ಬಗಳಿದ್ದಾವೆ. ಆದರೆ ಇದರಲ್ಲಿ ರಾಷ್ಟ್ರೀಯ ಹಬ್ಬಗಳು ಯಾವುವು, ಧಾರ್ಮಿಕ ಹಬ್ಬಗಳು ಯಾವುವು ಅನ್ನೋದು ಗೊತ್ತಿರ್ಬೇಕು ನಿಮಗೆ. ರಾಷ್ಟ್ರೀಯ ಹಬ್ಬಗಳು ಯಾವ ಧರ್ಮದವರಾದರೂ ಆಗಲಿ ಅವರೆಲ್ಲರೂ ಆಚರಿಸ್ತೀವಿ. ಅವರೆಲ್ಲರೂ ಆಚರಿಸ್ತೀವಿ. ನೀವು ಈ ಕೆಲವರು ಹಿಂದೂ ಧರ್ಮದವ್ರು ಹೇಳ್ತಾರೆ ನಾವು ಈದನ್ನು ಆಚರಿಸೋದಿಲ್ಲ, ಮುಸಲ್ಮಾನರು ದಸರಾ ಆಚರಿಸೋದಿಲ್ಲ ಅಂತ ಹೇಳ್ಬೋದು. ಆಯಿತಾ? ಕ್ರೈಸ್ತ ಧರ್ಮರು ವೇಷಕ್ಕೆ ಆಚರಿಸೋಲ್ಲ ನಾವು ಅಂತ ಹೇಳ್ಬೋದು. ಅದು ನಮ್ಮ ಧರ್ಮಕ್ಕೆ ಸಂಬಂಧಪಡಲ್ಲ, ಅವ್ರು ಆಚರಿಸ್ತಾರೆ, ನಮಗೆ ಅದರಿಂದ ಏನು ತೊಂದರೆ ಇಲ್ಲ, ಅವ್ರು ಆಚರಿಸ್ಕೊಳ್ಳಿ ಅಂತ ಹೇಳಿಬಿಟ್ಬಿಡ್ತಾರೆ. ಆದರೆ ರಾಷ್ಟ್ರೀಯ ಹಬ್ಬಗಳಿದಾವಲ್ಲ, ಇದು ಯಾವ ಧರ್ಮದವರಾದರೂ ಆಗಿರಲಿ ಎಲ್ಲ ಧರ್ಮದವರು ನಾವು ಆಚರಿಸ್ಬೇಕಿದ್ದನ್ನು. ಅರ್ಥ ಆಯ್ತಾ? ಇದು ನಮ್ಮ ದೇವ್ರು ಇಲ್ಲದಿಲ್ಲ ಅಂತ ಹೇಳಂಗಿಲ್ಲ. ನಮ್ಮ ದೇಶನೇ ನಮಗೆ ದೇವರಿದ್ದಂಗೆ. ಭಾರತವು ಜನರನ್ನು ಒಗ್ಗೂಡಿಸುವ ಅನೇಕ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುತ್ತದೆ. ಆಗಸ್ಟ್ 15ರಂದು, ನೆನ್ಪಿಡಿ ಮಕ್ಕಳೇ, ಈ ದಿನಾಂಕ ಭಾಳ ಮುಖ್ಯ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವಾಗಿದ್ದು ಇದು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ. ಬ್ರಿಟಿಷರು ನಮ್ಮನ್ನು ಆಳ್ತಿದ್ರು. ಅವರಿಂದ ಸ್ವಾತಂತ್ರ್ಯ ಪಡೆದಂತಹ ದಿನ ಆಗಸ್ಟ್ 15, 1947 ಮಧ್ಯರಾತ್ರಿ ಆಗಸ್ಟ್ 15, 1947ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅದು ಆ ದಿನ ಸೂಚಿಸ್ತದೆ. ಜನವರಿ 26ರಂದು ಗಣರಾಜ್ಯೋತ್ಸವವಾಗಿದ್ದು ಭಾರತೀಯ ಸಂವಿಧಾನ ಅಂಗೀಕಾರವನ್ನು ಸೂಚಿಸುತ್ತದೆ. ಸಂವಿಧಾನ ಅಂದರೆ ಗೊತ್ತಾ ಮಕ್ಕಳೇ? ಯಾರು ಹೇಳ್ತೀರಾ ಸಂವಿಧಾನ ಅಂದರೆ ಏನಂತ? ಸಂವಿಧಾನ ಅಂದರೆ ಯಾರು ಹೇಳ್ತೀರಾ? ಸಂವಿಧಾನ ರಚನಾಕಾರ ಅಂತ ಯಾರನ್ನು ಕರಿತೀವಿ? ಸಂವಿಧಾನ ಶಿಲ್ಪಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರಿತೀವಿ. ಆದರೆ ಸಂವಿಧಾನನವರೊಬ್ಬರೇ ಬರೀಲಿಲ್ಲ, ಇನ್ನೂ ಭಾಳ ಗಣ್ಯರು ಎಲ್ಲರೂ ಸೇರಿ ಅದರೊಂದು ಕರಡು ರಚನೆ ಮಾಡ್ತಾರೆ. ಆ ಕರಡು ರಚನಾ ಸಮಿತಿಗೆ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ. ಅವರು ಅದನ್ನು ಹೆಚ್ಚಾಗಿ ಮಂಡಿಸ್ತಿರ್ತಾರೆ, ವಾದ ಮಾಡ್ತಿರ್ತಾರೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ. ಆ ಕಾರಣಕ್ಕೆ ಅದು ಒಂದು
ಒಂದು ಹೆಸರು ಅವ್ರಿಗೆ ಸಿಗ್ತಾ ಆ ರೀತಿ. ಅವರೊಬ್ಬರೇ ಎಲ್ಲಪ್ಪ ಬರೆದಿರೋದು, ಭಾಳಷ್ಟು ಗಣ್ಯರು ಎಲ್ಲರೂ ಸೇರಿ ಬರೆದಿದ್ದಾರೆ. ಹೆಚ್ಚಿನ ವಾದ ಮಂಡನೆಗಳನ್ನೆಲ್ಲ ಅವ್ರು ಮಾಡಿದ್ದಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರಿತಿದ್ದೀವಿ. ಆಯಿತಾ? ಆದರೆ ಸಂವಿಧಾನ ಇದ್ರೆ ಏನು ಮಕ್ಕಳೇ? ಸಂವಿಧಾನ ಅಂದ್ರೇನು? ಕಾನ್ಸ್ಟಿಟ್ಯೂಷನ್ ಇಂಗ್ಲೀಷಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನಾವು ಹೀಗೇ ಇರಬೇಕು ಭಾರತದವರು, ನಮಗೆ ಇಷ್ಟು ಹಕ್ಕುಗಳಿದ್ದಾವೆ, ನಮ್ಮ ಕರ್ತವ್ಯಗಳು ಸರ್ಕಾರದ ಪ್ರತಿ ಈ ರೀತಿ ಇರ್ತದೆ, ನಾವೆಲ್ಲ ಜನರು ಸೇರಿ ಒಬ್ಬ ನಾಯಕನ ಆಯ್ಕೆ ಮಾಡ್ತೀವಿ, ನಮ್ಮ ವ್ಯವಸ್ಥೆ ಈ ರೀತಿ ಇರಬೇಕು ಅಂತ ಎಲ್ಲ ನಿಯಮಾವಳಿಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು, ನಮ್ಮನ್ನು ಅವರೆಲ್ಲ ಆಳ್ತಿದ್ರು. ಈಗ ನಮ್ಮನ್ನು ಯಾರು ಆಳಬೇಕು? ನಾವೇ ಹೇಗೆ ಬೇಕಾದ್ರೆ ಆಳ್ಬೋದಾ? ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ಹೇಗೆ ನಡಿಬೇಕು, ರಾಜ್ಯದಲ್ಲಿ ಹೇಗೆ ನಡಿಬೇಕು, ದೇಶದಲ್ಲಿ ಹೇಗೆ ನಡಿಬೇಕು, ಪ್ರತಿಯೊಂದು ವಿಷಯನೂ ಸಹ ಸಂವಿಧಾನದಲ್ಲಿ ಬಹಳ ಚೆನ್ನಾಗಿದೆ. ನಿಮ್ಮ ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿದ್ದಾವೆ. ಸರ್ಕಾರ ನಿಮ್ಮನ್ನು ಯಾವ ರೀತಿ ನೋಡ್ಕೊಬೇಕು ಅನ್ನೋದು ಸಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಸಂವಿಧಾನದಲ್ಲಿದೆ. ಆಯಿತಾ? ಎಲ್ಲವೂ ಸಹ ಸಂವಿಧಾನದಲ್ಲಿದೆ. ಸಮಯ ಸಿಕ್ಕರೆ ರಜೆ ದಿನಗಳಲ್ಲಿ ಯಾವಾಗಾದರೂ ಸಮಯ ಸಿಕ್ತಂದರೆ ಓದ್ರಿ, ಭಾಳ ಅದ್ಭುತವಾಗಿದೆ. ರಾಷ್ಟ್ರಪತಿಗಳು ಎಷ್ಟು ವರ್ಷ ಕೆಲಸ ಮಾಡಬೇಕು, ಪ್ರಧಾನಮಂತ್ರಿಗಳು ಎಷ್ಟು ವರ್ಷ ಕೆಲಸ ಮಾಡಬೇಕು, ಅವರ ಕರ್ತವ್ಯಗಳೇನು, ಮುಖ್ಯಮಂತ್ರಿಗಳು ಆಯ್ಕೆ ಆಗ್ತಾರೆ, ಆಯ್ಕೆ ಆದಮೇಲೆ ಅವರ ಜವಾಬ್ದಾರಿಗಳೇನು, ಎಲ್ಲವೂ ಸಹ ಸಂವಿಧಾನದಲ್ಲಿದೆ. ಎನಿವೇಸ್, ಸೊ ಸಂವಿಧಾನ ಅಂಗೀಕಾರವನ್ನು ಆಚರಿಸಲಾಗುತ್ತದೆ. ಯಾವತ್ತು? ಜನವರಿ 26. ಅದಕ್ಕೇನಂತ ಕರಿತೀವಿ ಆ ದಿನವನ್ನು? ಗಣರಾಜ್ಯೋತ್ಸವ. ಆಗಸ್ಟ್ 15 ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು. ಜನವರಿ 26 ನಾವು ನಮ್ಮ ಸ್ವಂತ ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊತೀವಿ. ಆಯಿತಾ? ಅಕ್ಟೋಬರ್ 2 ಯಾರ್ದಪ್ಪ ಗೊತ್ತಿರ್ಬೇಕು ನಿಮಗೆ. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ಹಬ್ಬಗಳನ್ನು ಮೆರವಣಿಗೆಗಳು, ಧ್ವಜಾರೋಹಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತದೆ. ಅವು ನಮ್ಮ ದೇಶದಲ್ಲಿ ಏಕತೆ ಮತ್ತು ದೇಶಭಕ್ತಿಯ ಮಹತ್ವವನ್ನು ನಮಗೆ ನೆನಪಿಸುತ್ತವೆ. ಸರಿನಾ ಮಕ್ಕಳೇ? ಹೌದಾ? ಓಕೆ, ಮುಂದಿನ ಪ್ರಶ್ನೆ. ಮೊದಲನೇ ಪ್ರಶ್ನೆ ನೋಡೋಣ ಈ ವಾಕ್ಯವೃಂದದ ಮೇಲೆ. ಭಾರತದ ಸ್ವಾತಂತ್ರ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಗಸ್ಟ್ 15 ಮಕ್ಕಳೇ. ವೆರಿ ಗುಡ್. ಗಣರಾಜ್ಯೋತ್ಸವವನ್ನು ಯಾವುದರ ಅಂಗೀಕಾರವನ್ನು ಸ್ಮರಿಸಲು ಆಚರಿಸಲಾಗುತ್ತದೆ? ನಮ್ಮ ಸಂವಿಧಾನವನ್ನು ನಾವು ಅಂಗೀಕರಿಸ್ಕೊಂಡ್ವಿ, ಅದರ ಸ್ಮರಣೆಗಾಗಿ ಅದನ್ನು ಆಚರಿಸ್ತೀವಿ. ಕರೆಕ್ಟ್. ಭಾರತದ ಸಂವಿಧಾನ ಅಂದರೆ ಏನಂತ ಹೇಳಿದ್ದೀನಿ, ಮರಿಬಾರ್ದು ಮಕ್ಕಳೇ. ಸಂವಿಧಾನ ಏನು? ಮೂಲಭೂತ ಹಕ್ಕುಗಳು, ಸರ್ಕಾರ ರಚನೆ ಹೇಗಿರ್ತದೆ, ನಮ್ಮನ್ನು ನಾವು ಹೇಗೆ ಕಂಡಕ್ಟ್ ಮಾಡ್ಕೊತೀವಿ, ನಮ್ಮನ್ನು ನಾವು ಹೇಗೆ ಮುಂದುವರಿತೀವಿ ಈ ದೇಶದಲ್ಲಿ, ಯಾವ ಒಂದು ಒಂದು ನಿಯಮಾವಳಿಗಳ ಕರಡದು, ಅದಕ್ಕೆ ನಾವು ಸಂವಿಧಾನ ಅಂತ ಕರಿತೀವಿ. ಗಾಂಧಿ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 2. ವೆರಿ ಗುಡ್. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ. ಭಾರತವು ಜನರನ್ನು ಒಗ್ಗೂಡಿಸುವ ಗದ್ದೆ ಭಾಗ ಮುಗ್ದಿದೆ. ರಾಷ್ಟ್ರೀಯ ಹಬ್ಬಗಳನ್ನು ಹೇಗೆ ಆಚರಿಸಲಾಗುತ್ತದೆ? ಮೆರವಣಿಗೆಗಳು ಮಾಡ್ತೀವ? ಹೌದು, ಮೆರವಣಿಗೆಗಳು ಮಾಡ್ತೀವಿ. ಅದರಲ್ಲಿ ಧ್ವಜಾರೋಹಣ ಮಾಡ್ತೀವ? ಹೌದು, ಧ್ವಜವನ್ನು ಸಹ ಏರಿಸ್ತೀವಿ. ಹೌದಾ? ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವ? ಎಸ್, ಎಲ್ಲವೂ ಮಾಡ್ತಿದ್ದೀವಿ. ಇಲ್ಲಿ ನೋಡ್ರಿ, ಆಪ್ಷನ್ ಡಿ ಏನಿದೆ? ಮೇಲಿನ ಎಲ್ಲವೂ. ಹೌದು ತಾನೇ? ಮೇಲಿನ ಎಲ್ಲವೂ ಬರ್ತಾವಿಲ್ವಾ? ಎಸ್, ಆಪ್ಷನ್ ಡಿ ಆಗುತ್ತೆ ಮಕ್ಕಳೇ. ಆಪ್ಷನ್ ಡಿ ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಸ್ವಲ್ಪ ನೀವು ಗಮನ ಕೊಡಬೇಕು. ಅವಸರ ಯಾರಿಗಿರುತ್ತಲ್ಲ, ಯಾರು ಅವಸರ ಇರುತ್ತೆ, ಆಪ್ಷನ್ ಎ ಮೆರವಣಿಗೆಗಳು ಹಾಕ್ಬಿಡ್ತಾರೆ. ಇಲ್ಲ ಧ್ವಜಾರೋಹಣ, ಹೌದು, ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವದ ದಿನ, ಮತ್ತು ಸ್ವಾತಂತ್ರ್ಯ ಸಿಕ್ಕ ದಿನ, ಆ ದಿನಾಚರಣೆಯಲ್ಲಿ ನಾನು ನೋಡಿದ್ದೀನಿ ಸರ್, ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಆಪ್ಷನ್ ಬಿ ಹಾಕ್ಬಿಡ್ತೀನಿ ಸರ್. ಗಮನ ಇಟ್ಟು ನೋಡ್ಬೇಕು. ಇಲ್ಲಿ ಗದ್ಯ ಭಾಗದಲ್ಲಿ 3 ಕೊಟ್ಟಿದ್ದಾರೆ. ಹೌದಾ? ಮೆರವಣಿಗೆಗಳು, ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ಇದಾವೆ ತಾನೆ. ಮೇಲಿನ 3 ಇದಕ್ಕೆ ಬಹಳ ಸೂಕ್ತ ಉತ್ತರ. ಮೇಲಿನ 3 ಸಹ ಇದಕ್ಕೆ ಭಾಳ ಸೂಕ್ತ ಉತ್ತರ. ನೋಡಿ ಹಾಕಬೇಕು. ರಾಷ್ಟ್ರೀಯ ಹಬ್ಬಗಳು ನಮಗೆ ಯಾವುದರ ಮಹತ್ವವನ್ನು ನೆನಪಿಸುತ್ತವೆ? ಏಕತೆ, ಹೌದು. ದೇಶಭಕ್ತಿ, ಹೌದು. ಸಂಸ್ಕೃತಿ ಬಗ್ಗೆ ಇಲ್ಲ, ಅದು ನಾವು ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ. ಆಪ್ಷನ್ ಎ ಮತ್ತು ಬಿ ಎರಡೂ ಉತ್ತರಗಳು ಸರಿನಾ? ಆಪ್ಷನ್ ಎ ಮತ್ತು ಬಿ ಎರಡೂ ಉತ್ತರಗಳು ಸರಿ. ನೀವು ಆಪ್ಷನ್ ಡಿ ಹಾಕಿರ್ಬೇಕು ಅದಕ್ಕೆ. ಆಯಿತಾ? ಅದನ್ನು ಸೂಚಿಸುವ ಉತ್ತರ ಆಪ್ಷನ್ ಡಿ ಯಲ್ಲಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ.
ಚಲೋ. ಭಾರತವು, ಇದು ಸಹ ಭಾರತದ ಬಗ್ಗೆ ಇದೆ. ಭಾರತವು ಶ್ರೀಮಂತ ಮತ್ತು ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ನಮ್ಮ ಇತಿಹಾಸ ಎಷ್ಟು ಹಿಂದೋಗುತ್ತಂತ ಇನ್ನೂ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ. ಇನ್ನೂ ಅದರ ಬಗ್ಗೆ ಅನ್ವೇಷಣೆಗಳು, ಸಂಶೋಧನೆ ನಡೀತಾನೇ ಇದೆ. ಇನ್ನು ಭಾರತದ ಶ್ರೀಮಂತ ಮತ್ತು ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ಭಾರತವು ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ಕಣಿವೆ ನಾಗರಿಕತೆಯು ಸಾಶಾಪು ಅಂದರೆ ಸಾಶಾಪು ಸಾಮಾನ್ಯ ಶಕ ಪೂರ್ವ 2000 ಯೇಸುಕ್ರಿಸ್ತ ಹುಟ್ಟುವ ಮುನ್ನ, ಯೇಸುಕ್ರಿಸ್ತ ಹುಟ್ಟುಕ್ಕಿಂತ 2500 ವರ್ಷಗಳ ಹಿಂದೆ ನಮ್ಮದು ನಾಗರಿಕತೆ ಇತ್ತು ಮಕ್ಕಳೇ. ಆ ನಾಗರಿಕತೆ ಹೆಸರು ಸಿಂಧು ನಾಗರಿಕತೆ ಅಂತ. ನಮ್ಮ ಭಾರತ ನಕ್ಷೆ ಕಾಣ್ತಿದೆ ಇಲ್ಲಿ. ಇದು ಮೌರ್ಯರ ನಕ್ಷೆ. ಇದು ಮೌರ್ಯರ ಸಾಮ್ರಾಜ್ಯ ಎಷ್ಟಿತ್ತು ಅಂತ ಬರೆದಿದ್ದೇನೆ. ಆದರೆ ಮೌರ್ಯ ಅಲ್ಲ, ಅಶೋಕನ ಸಾಮ್ರಾಜ್ಯ ಎಲ್ಲಿವರೆಗೂ ಹರಡಿತ್ತು ಅಂತ ಬರೆದಿದ್ದೇನೆ. ಬಟ್ ಇಲ್ಲಿ ಸಿಂಧು ನಾಗರಿಕತೆ ಈ ಪ್ರಾಂತ್ಯದಲ್ಲಿ ಹೆಚ್ಚಾಗಿತ್ತು. ಇವತ್ತಿನ ಪಾಕಿಸ್ತಾನ್ ಮತ್ತು ಭಾರತ, ಇದೆಯಲ್ಲ ಜಾಗ ಮಧ್ಯದಲ್ಲಿ, ಆ ಜಾಗದಲ್ಲಿ ಸಿಂಧು ನದಿ ಹರಿತಿತ್ತು. ಆ ಸಿಂಧು ನದಿಯ ದಂಡೆ ಮೇಲೆ ಜನಿಸಿದ ಒಂದು ನಾಗರಿಕತೆ, ಅಲ್ಲಿ ಉದ್ಭವಿಸಿ ಅಲ್ಲಿ ಬೆಳವಣಿಗೆ ಕಂಡ ಒಂದು ನಾಗರಿಕತೆ. ಆ ನಾಗರಿಕತೆಗೆ ನಾವು ಸಿಂಧೂ ನಾಗರಿಕತೆ ಅಂತ ಕರಿತೀವಿ, ಅಥವಾ ಸಿಂಧೂ ಕಣಿವೆ ನಾಗರಿಕತೆ ಅಂತಲೂ ಕರಿತೀವಿ. ಆಯಿತಾ? ಆ ಜಾಗದಲ್ಲಿ ನಮ್ಮ ಪೂರ್ವಜರೆಲ್ಲ ಇಲ್ಲಿಂದನೇ ಬಂದಿದ್ದು ಅಂತ ಹೇಳ್ತಾರೆ. ಇಲ್ಲಿಂದ ಬಂದಿದ್ದವರೆಲ್ಲ ಇಲ್ಲಿಂದ ಹೋದರು ಮುಂದೆ ಅಂತ ಹೇಳ್ತಾರೆ ಭಾಳ ಜನ. ಇನ್ನೂ ಕೆಲವರು ವಾದ ಏನಿದೆ, ನಾವೆಲ್ಲ ಆಫ್ರಿಕಾದಿಂದ ಬಂದ್ವಿ ಅಂತ ಹೇಳ್ತಾರೆ. ಆಫ್ರಿಕಾದಲ್ಲಿ ಯಾರೋ 4 ಜನ ದೋಣಿಯಲ್ಲಿ ಬಂದುಬಿಟ್ರು, ಅವ್ರು ಬಂದು ಇಲ್ಲಿ ಎಲ್ಲರನ್ನೂ ಮರಿ ಹಾಕ್ಬಿಟ್ರು ಅಂತ ಇದೆ. ಅದೊಂದು ವಾದ ಇದೆ. ಇನ್ನು ಕೆಲವರು ಏನಂತಾರೆ, ಇಲ್ಲ ನಮ್ಮನ್ನು ಆರ್ಯರು ಅನ್ನೋರಿದ್ರು, ಅವ್ರು ಬಂದು ಆಕ್ರಮಿಸಿದ್ರು ಈ ಜಾಗನ, ಅವರಿಂದ ನಾವೆಲ್ಲರೂ ಬಂದ್ವಿ ಅಂತ ಹೇಳ್ತಾರೆ ಇನ್ನು ಕೆಲವರು. ಒಬ್ಬೊಬ್ಬರು ಒಂದೊಂದು ವಾದ ಇದೆ. ಅದಕ್ಕೆ ಇನ್ನೂ ಪರಿಪೂರ್ಣವಾಗಿ ವೈಜ್ಞಾನಿಕ ಸಂಶೋಧನೆ ಇನ್ನೂ ಆಗಿಲ್ಲ ಸರಿಯಾಗಿ, ಪುರಾವೆಗಳ ಸಮೇತ. ಸಿಂಧೂ ಕಣಿವೆ ನಾಗರಿಕತೆಯು ಸಾಮಾನ್ಯ ಶಕ ಪೂರ್ವ 2500 ಸುಮಾರಿಗೆ ಪ್ರಾರಂಭವಾಯಿತು. ಆಯಿತಾ? ನಂತರ ಮೌರ್ಯ ಮತ್ತು ಗುಪ್ತರಂತಹ ಮಹಾನ್ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯದಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದವು. ಮೌರ್ಯರು ಮತ್ತು ಗುಪ್ತರನ್ನು ಯಾಕೆ ಅವರಿಬ್ಬರನ್ನ ನೆನೆಸ್ತಾ ಇದ್ದಾರೆ ಗೊತ್ತಾ ಮಕ್ಕಳೇ? ಅವರ ಸಾಮ್ರಾಜ್ಯ ವಿಸ್ತರಣೆ ಎಲ್ಲಿವರೆಗೂ ಇತ್ತು ನೋಡ್ರಿ. ಇದು ಮೌರ್ಯರ ಸಾಮ್ರಾಜ್ಯ. ಇದು ಗುಪ್ತರ ಸಾಮ್ರಾಜ್ಯ. ಇದು ಭಾಳ ದೊಡ್ಡ ಮಟ್ಟಕ್ಕೆ ಅವರು ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು. ನೋಡ್ತಿದ್ದೀರಾ ಭಾರತದ ಎಷ್ಟು ಭಾಗ ಅವರು ಸಾಮ್ರಾಜ್ಯ ಮಾಡ್ತಿದ್ದಾರೆ, ಅವರು ಆಳ್ವಿಕೆ ಮಾಡ್ತಿದ್ದಾರೆ. ಆ ಕಾಲದಲ್ಲಿ, ಇವಾಗೆಲ್ಲ ಫೋನು ಟಿ ವಿ ಎಲ್ಲ ಇದೆ, ಆ ಕಾಲದಲ್ಲಿ ಅದೇನೂ ಇದ್ದಿದ್ದಿಲ್ಲ. ಅಂಥ ಸಮಯದಲ್ಲಿ ಇಷ್ಟು ದೊಡ್ಡ ಭಾಗವನ್ನು ಅವರು ಆಳ್ವಿಕೆ ಮಾಡಿದರು. ಹಾಗಾಗಿ ಈ ಸಣ್ಣ ರಾಜರು ಭಾಳ ಇದ್ದಾರೆ, ಭಾಳಷ್ಟು ಸಣ್ಣ ರಾಜರು ಇದ್ದಾರೆ, ಸಾಮ್ರಾಜ್ಯಗಳಿದ್ದಾವೆ. ವಾಕಟಕರು, ಕದಂಬರು, ಚಾಳುಕ್ಯರು ಅವರೆಲ್ಲ ಬರ್ತಾರೆ. ಆದರೆ ಹೆಚ್ಚು ಜಾಗನ ಆಳ್ವಿಕೆ ಮಾಡಿದಂಥ ರಾಜರು ಇವರೆಲ್ಲ ಮೌರ್ಯರು ಮತ್ತು ಗುಪ್ತರು. ಮಹಾನ್ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯದಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದವು. 16ನೇ ಶತಮಾನದಲ್ಲಿ ಪ್ರಾರಂಭವಾದ ಮೊಘಲ್ ಸಾಮ್ರಾಜ್ಯವು ತಾಜ್ ಮಹಲ್ನಂತಹ ಸುಂದರವಾದ ವಾಸ್ತುಶಿಲ್ಪವನ್ನು ತಂದಿತ್ತು. ಗೊತ್ತಾ ತಾಜ್ ಮಹಲ್ ಬಗ್ಗೆ? ತಾಜ್ ಮಹಲ್ ಕಟ್ಟಿಸಿದ ರಾಜ ಯಾರು? ಶಹಜಹಾನ್. ತಾಜ್ ಮಹಲನ್ನು ಕಟ್ಟಿಸಿದ ರಾಜ ಯಾರು? ಶಹಜಹಾನ್. ಅವರು ಯಾವ ಸಾಮ್ರಾಜ್ಯಕ್ಕೆ ಸೇರಿದವರು? ಮೊಘಲ್ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ಮೊಘಲ್ ಸಾಮ್ರಾಜ್ಯ. ನೆನಪಿರಲಿ ಆಯಿತಾ? ಮೊಘಲ್ ದೊರೆ ಅವರು, ಶಹಜಹಾನ್ ಮೊಘಲ್ ದೊರೆ. ಮೊಘಲ್ ಸಾಮ್ರಾಜ್ಯವು ತಾಜ್ ಮಹಲ್ನಂತಹ ಸುಂದರವಾದ ವಾಸ್ತುಶಿಲ್ಪವನ್ನು ತಂದಿತು. 20ನೇ ಶತಮಾನದಲ್ಲಿ ಭಾರತವು ಮಹಾತ್ಮ ಗಾಂಧಿಯವರಂತಹ ನಾಯಕರ ನೇತೃತ್ವದಲ್ಲಿ 1947ರಲ್ಲಿ ಬ್ರಿಟಿಷ್ ಆಡಳಿತಕ್ಕಾಗಿ ಹೋರಾಡಿ ಮತ್ತು ಸ್ವಾತಂತ್ರ್ಯವನ್ನು ಗಳಿಸಿತು. ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸಿತು. ಆಯಿತಾ? ಓಕೆ, ಪ್ರಶ್ನೆ ನೋಡೋಣ. ವಾಕ್ಯವೃಂದ ಅರ್ಥ ಆಗಿದೆ? ಸಿಂಧೂ ಕಣಿವೆ
ಸಿಂಧೂ ಕಣಿವೆ ನಾಗರಿಕತೆಯು ಯಾವಾಗ ಪ್ರಾರಂಭವಾಯಿತು? ಸಾಶಾಪು 2500 ಕರೆಕ್ಟಾ? 2500 ಆಪ್ಷನ್ ಸಿ. ಯಾವ ಸಾಮ್ರಾಜ್ಯಗಳು ಕಲೆ, ವಿಜ್ಞಾನ ಮತ್ತು ಸಾಹಿತ್ಯಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದವು? ಯಾವ 2 ಸಾಮ್ರಾಜ್ಯ? ನೀವು ನೋಡ್ತಿದ್ದೀರಾ ಇಲ್ಲಿ, ಮೌರ್ಯರು ಮತ್ತು ಗುಪ್ತರು 2 ಇದೆ. ಮೌರ್ಯ ಮತ್ತು ಗುಪ್ತ. ಮೌರ್ಯರು ಬರಬೇಕು, ಗುಪ್ತರು ಬರಬೇಕು. ಎ ಮತ್ತು ಬಿ ಎರಡನ್ನೂ ಕೊಡುವ ಆಪ್ಷನ್ ಯಾವುದಿದೆ? ಡಿ. ಎ ಮತ್ತು ಬಿ ಎರಡೂ ಅಂತ ಹಾಕಿದ್ದೀವಿ ನಾವು. ಆಪ್ಷನ್ ಡಿ ಇದಕ್ಕೆ ಬಹಳ ಸೂಕ್ತ ಉತ್ತರ, ಬಹಳ ಸರಿಯಾದ ಉತ್ತರ. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೇ ಓಕೆ. ಮೊಘಲ್ ಸಾಮ್ರಾಜ್ಯವು ಯಾವಾಗ ಪ್ರಾರಂಭವಾಯಿತು? ಕೊಟ್ಟಿದ್ದಾರೆ ನೋಡ್ರಿ. 16ನೇ ಶತಮಾನದಲ್ಲಿ ಪ್ರಾರಂಭವಾದ ಮೊಘಲ್ ಸಾಮ್ರಾಜ್ಯವು ಯಾವ ಶತಮಾನ ಮಕ್ಕಳೇ? 16ನೇ ಶತಮಾನ. ತಾಜ್ ಮಹಲ್ ಯಾವ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತು? ಯಾವ ಕಾಲದಲ್ಲಿ? ಮೊಘಲ್ ಸಾಮ್ರಾಜ್ಯದಲ್ಲಿ. ಹೌದು ತಾನೆ? ಕಟ್ಟಿಸ್ತವ್ರು ಯಾರು? ಶಹಜಹಾನ್. ಶಹಜಹಾನ್. ಭಾರತವು ಯಾವ ವರ್ಷದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿತು? 1947. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿಗೆ ನಮ್ಮ ಕಿರುಪರೀಕ್ಷೆ 3, ಭಾಷಾ ಕಿರುಪರೀಕ್ಷೆ 3ರ ವಿವರಣೆ ಮುಕ್ತಾಯವಾಗ್ತಾ ಇದೆ ಮಕ್ಕಳೇ. ಮುಂದಿನ ಕಿರುಪರೀಕ್ಷೆ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣ್ತೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.